ಇವತ್ತು ನಮ್ಮನೆಗೆ ಸೋಲಾರ್ ಕ್ಲೀನ್ ಮಾಡ್ಸೋಣ ಅಂತ ಕರ್ಸಿದ್ವಿ. ನಾವಿದನ್ನ ಹಾಕ್ಸಿ ಒಂದ್ 20 ವರ್ಷ ಮೇಲೇನೆ ಆಯ್ತು. ನಮ್ಮತ್ತೆ ಹಾಕ್ಸಿದ್ದು. ಅವಾಗಿಂದನೂ ಇಲ್ಲಿವರೆಗೂ ಕ್ಲೀನ್ ಅಂತ ಮಾಡ್ಸೇ ಇರ್ಲಿಲ್ಲ. ಸಮ್ಮರ್ ಅಲ್ಲಿ ಅನ್ಕೊಂಡ್ವಿ ಮಾಡ್ಸೋಣ ಅಂತ. ಬಟ್ ತುಂಬಾ ನೀರ್ ಬಿಸಿ ಆಗ್ಬಿಟ್ಟಿರತ್ತೆ. ಫುಲ್ ಖಾಲಿ ಮಾಡಿ ಮಾಡ್ಬೇಕು ಕಷ್ಟ ಆಗ್ಬೋದು ಅಂತ ಮಾಡ್ಸಿರ್ಲಿಲ್ಲ. ಇವಾಗ ಹೇಗೂ ವಿಂಟರ್ ಅಲ್ವಾ ಅಂತ ಮಾಡಿಸ್ತಾ ಇದೀವಿ. ಬಟ್ ನಮ್ದು ಈ ತರ ಬರೀ ಮಣ್ ಬಿಟ್ರೆ ಅಂತ ಗಲೀಜ್ ಏನು ಬರ್ಲಿಲ್ಲ. ಬೇರೆಯವ್ರದೆಲ್ಲ ಕ್ಲೀನ್ ಮಾಡ್ಸೋದ್ ವಿಡಿಯೋ ನೋಡಿದೀನಿ. ಅದ್ರಲ್ಲಿ ಉಪ್ಪು ನೀರಾಗಿದ್ರೆ ಫುಲ್ ಕಟ್ಟಿರುತ್ತೆ. ಅವಾಗ ನೀರ್ ಬಿಸಿ ಆಗೋದು ಕೂಡ ಕಡಿಮೆ ಆಗತ್ತೆ. ಬಟ್ ನಮ್ದು ಹಾರ್ಡ್ ವಾಟರ್ ಏನಲ್ಲ, ಕಾವೇರಿ ವಾಟರ್ ಅಲ್ವಾ ಅಂತ ಏನು ಗಲೀಜ್ ಏನ್ ಇರ್ಲಿಲ್ಲ. ಆದ್ರೆ ನಮ್ದು ನೀರ್ ಬಿಸಿ ಆಗ್ತಾ ಇರ್ಲಿಲ್ಲ ಅಂತ ಸರ್ವಿಸ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದು. ಈ ತರ ಟ್ಯೂಬ್ ಅಲ್ಲೇ ಜಾಸ್ತಿ ಗಲೀಜ್ ಇರೋದು. ಟ್ಯಾಂಕ್ ಅಲ್ಲಿ ಅಂತ ಏನಿರಲ್ಲ. ಆದ್ರೂ ಟ್ಯಾಂಕ್ ಸಮೇತ ಫುಲ್ ನೀರೆಲ್ಲ ತೆಗೆದು ಕ್ಲೀನ್ ಮಾಡಿ ಕೊಟ್ರು. ಇದೆಲ್ಲ ಕ್ಲೀನ್ ಆದ್ಮೇಲೆ ಇವಾಗ ನೀರು ಚೆನ್ನಾಗಿ ಬಿಸಿಯಾಗಿ ಬರ್ತಾ ಇದೆ. ಇವ್ರು ಕ್ಲೀನ್ ಮಾಡ್ತಿರೋರು ಬಂದು ನಮ್ಗ್ ಗೊತ್ತಿರೋರು, ಅಂದ್ರೆ ನಮ್ ರಿಲೇಟಿವ್. ಅವ್ರ ಹತ್ರನೇ ಮಾಡ್ಸಿದ್ದು. ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಏನ್ ಬೆಳಗ್ಗೆ ಒಂದ್ 7 ಗಂಟೆಗೆ ಬಂದು ಒಂದ್ 8 9 ಗಂಟೆ ಅಷ್ಟ್ರಲ್ಲೆಲ್ಲ ಮುಗಿಸ್ಬಿಟ್ರು. ಕರೆಕ್ಟ್ ಆಗಿ ಹಾಫ್ ಅನ್ ಅವರ್ ಟು 1 ಅವರ್ ಅಷ್ಟೇ. ಅಷ್ಟ್ರಲ್ಲೇ ಟೈಮ್ ಮುಗ್ದೋಗ್ಬಿಡತ್ತೆ. ಇದಕ್ಕೆ ನಾವು 1500 ಕೊಟ್ವಿ. ಅದು ಎಷ್ಟ್ ಲೀಟರ್ ಸೋಲಾರ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. 1500 ಇಂದ 2000 ಒಳಗೇನೆ ಮುಗ್ದೋಗ್ಬಿಡತ್ತೆ.